ಈಗಷ್ಟೇ ಸಂದು ಹೋದ ಮುಂಗಾರು ಮಳೆ ಅಶ್ವಿನಿ ಎಂಬ ಈ ಮಹಿಳೆಯ ಬದುಕಿನ ಸರ್ವ ಕನಸುಗಳನ್ನು ಮುರುಟಿಸಿತು. ಪ್ರಾಕೃತಿಕ ವಿಕೋಪ ಅವರ ಬದುಕಿನ ಎಲ್ಲಾ ಸುಖ ಸಂತೋಷಗಳನ್ನು ಕಸಿದುಕೊಂಡಿತು. ಮನೆ ಮೇಲೆ ಗುಡ್ಡ ಕುಸಿದ ದುರಂತದಲ್ಲಿ ದೇವರು ಯಾರ ಪ್ರಾರ್ಥನೆಯನ್ನು ಕೇಳಲಿಲ್ಲ. ಇಬ್ಬರು ಪುಟ್ಟ ಮಕ್ಕಳು ಸೇರಿ ಮೂವರು ಈ ದುರಂತದಲ್ಲಿ ಅಸುನೀಗಿದ್ರು. 2 ಕಾಲು ಕಳೆದುಕೊಂಡಿರುವ ಈ ಮಹಿಳೆಯ ವಿಷಯದಲ್ಲಿ ದೇವರು ತುಂಬಾ ಕ್ರೂರಿಯಾದ್ರು. ಆ ದಿನ ಈ ವರ್ಷದ ಅನಿರೀಕ್ಷಿತ ವರ್ಷಧಾರಿಯ ಕಾಲ. ಮೇ 30ರಂದು ಅಶ್ವಿನಿ ಅವರ ಬಾಳಿನ ಸರ್ವ ಸಂತೋಷಗಳು ಕೊನೆಯುಸಿರೆಳೆದ ದಿನ. ತನ್ನ 2 ಮುದ್ದು ಮಕ್ಕಳೊಂದಿಗೆ ಗಂಡ, ಅತ್ತೆ, ಮಾವನ ಜೊತೆ ನೆಮ್ಮದಿಯಿಂದ ಜೀವನ ನಡೆಸುತ್ತಿರುವಾಗಲೇ ಕಾಲ ಮತ್ತು ಪ್ರಕೃತಿ ಏನೋ ಸಂಚು ನಡೆಸಿತು. ಇದರಿಂದ ಅವರ ಬಾಳಲ್ಲಿ ದೊಡ್ಡ ದುರಂತ ನಡೆದೇ ಹೋಯಿತು. ಮೇ 30ರ ರಾತ್ರಿ ಕರಾವಳಿ ಜಿಲ್ಲೆಗಳಲ್ಲಿ ಭಾರೀ ಮಳೆ. ಜನಜೀವನ ಗಾಢ ನಿದ್ರೆಗೆ ಜಾರಿದ ಸಮಯದಲ್ಲಿ ಸುಮಾರು ಮುಂಜಾನೆ 4 ಗಂಟೆಗೆ ಅಶ್ವಿನಿ ಕುಟುಂಬ ಮಲಗಿದ್ದ ಮನೆಯ ಹಿಂಬದಿಯ ಗುಡ್ಡ ಜರಿದು ಮನೆಯ ಮೇಲೆ ಬಿತ್ತು. ಪರಿಣಾಮ ಕುಸಿದ ಮನೆಯ ಅವಶೇಷಗಳಡಿ ಸಿಲುಕಿ ತಾಯಿ ಮಗು ಸುಮಾರು 8 ಗಂಟೆ ಜೀವನ್ಮರಣದೊಂದಿಗೆ ಹೋರಾಡುವಂತಾಯಿತು. ಗುಡ್ಡ ಕುಸಿದು ಮನೆ ಮೇಲೆ ಬೀಳುವುದನ್ನು ಗ್ರಹಿಸಿದ ಮನೆಯ ಯಜಮಾನ ಕಾಂತಪ್ಪ ಹೊರಗೆ ಓಡಿ ಬರುವ ಹಂತದಲ್ಲಿ ಅವಶೇಷಗಳಡಿ ಸಿಲುಕಿದ್ದಾರೆ. ಅವರನ್ನ ಸ್ಥಳೀಯರು ಪತ್ತೆ ಹಚ್ಚಿ ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿದ್ರು. ಆದರೂ ಅವರ ಕಾಲಿಗೆ ಹಾನಿಯಾಗಿದೆ. ಕಾಂತಪ್ಪ ಅವರ ಪತ್ನಿ ಪ್ರೇಮಾ ಪೂಜಾರಿ ಅವಶೇಷಗಳಡಿ ಸಿಲುಕಿ ಗಂಭೀರವಾಗಿ ಗಾಯಗೊಂಡು ಸ್ಥಳದಲ್ಲೇ ಮೃತಪಟ್ಟರು. ಅಶ್ವಿನಿ ಅವರು ತಮ್ಮ 2 ಮಕ್ಕಳೊಂದಿಗೆ ಮಲಗಿದ್ದ ವೇಳೆ ಅವರ ಮೇಲೆ ಮನೆ ಕುಸಿದಿದ್ದು ಮೇಲ್ಛಾವಣಿಯ ಬೀಮ್ ಅಶ್ವಿನಿಯವರ ಸೊಂಟದ ಭಾಗದ ಮೇಲೆ ಅಪ್ಪಳಿಸಿದೆ. ಹೀಗಾಗಿ ಆಕೆ ಹೊರಬರಲಾಗದೆ ಸಿಲುಕಿಕೊಂಡಿದ್ರು. ಮನೆ ಕುಸಿಯುವ ವೇಳೆಯಲ್ಲಿ ಮಕ್ಕಳಿಗೆ ಹಾನಿಯಾಗದಂತೆ ತನ್ನ ದೇಹ ಮತ್ತು ಕೈಗಳನ್ನ ಅಡ್ಡಲಾಗಿ ಇಟ್ಟು ಜೀವ ಉಳಿಸುವ ಪ್ರಯತ್ನ ಮಾಡಿ ಮಾತ್ರ ಹೃದಯ ತೋರಿದ್ರು ಅವರು. ಮುಂಜಾನೆ ಸ್ಥಳೀಯರು ಬಂದು ನೋಡಿದಾಗ 3 ವರ್ಷದ ಆರ್ಯನ್ನಲ್ಲಿ ಯಾವುದೇ ಚಲನೆ ಇರಲಿಲ್ಲ. ತಾಯಿಯ ಮತ್ತೊಂದು ಮಗ್ಗಲಿನಲ್ಲಿದ್ದ ಮಗು ಆರುಷ ಕೈಗಳನ್ನ ಅಲುಗಾಡಿಸುತ್ತಿತ್ತು. ಸ್ಥಳೀಯರು ಅಶ್ವಿನಿ ಹಾಗೂ ಮಕ್ಕಳನ್ನ ರಕ್ಷಿಸುವ ಪ್ರಯತ್ನ ಕೂಡ ಮಾಡಿದ್ರು. ಆದ್ರೆ ಅದು ಕಷ್ಟ ಸಾಧ್ಯವಾಗಿತ್ತು. ಈ ವೇಳೆ ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದ ಅಶ್ವಿನಿ ತನಗಿಂತ ಮೊದಲು ತನ್ನ ಮಕ್ಕಳನ್ನ ಕಾಪಾಡಿ ಎಂದು ಕೇಳಿಕೊಂಡಿದ್ದಾರೆ. ತಾಯಿಯ ಪಕ್ಕದಲ್ಲಿದ್ದ ಮಗು ತನ್ನ 2 ಕೈಗಳನ್ನ ಅಲುಗಾಡಿಸುತ್ತಿತ್ತು. ಈ ದೃಶ್ಯ ಕರುಳು ಹಿಂಡುವಂತಿತ್ತು. ಕಣ್ಣೆದುರಿಗೆ ತಾಯಿ ಮಕ್ಕಳು ನರಳಾಡುತ್ತಿದ್ರು. ರಕ್ಷಿಸಲಾಗದೆ ಸ್ಥಳೀಯರು ಕಣ್ಣೀರು ಹಾಕುತ್ತಿದ್ರು. ಮನ ಕಲಕುವ ಈ ದೃಶ್ಯ ರಕ್ಷಣಾ ಕಾರ್ಯಕ್ಕೆ ಆಗಮಿಸಿದ ಎಸ್ಡಿಆರ್ಎಫ್ ಸಿಬ್ಬಂದಿಗಳು ಭಾವೋದ್ವೇಗಕ್ಕೆ ಒಳಗಾಗುವಂತೆ ಮಾಡಿತು. ಕಾರ್ಯಾಚರಣೆ ಬಳಿಕ ಆರ್ಯನ್ ಮೃತದೇಹವನ್ನ ಹೊರತೆಗೆಯಲಾಗಿತ್ತು. ಅಶ್ವಿನಿ ಮತ್ತು ಆರುಷ್ ಅವರ ರಕ್ಷಣಾ ಕಾರ್ಯ ಮಧ್ಯಾಹ್ನದವರೆಗೂ ನಡೆಯಿತು. ಕೊನೆಗೂ ತಾಯಿ ಮಗುವನ್ನ ರಕ್ಷಿಸುವಲ್ಲಿ ರಕ್ಷಣಾ ಸಿಬ್ಬಂದಿಗಳು ಯಶಸ್ವಿಯಾದರು. ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಆರುಷ ಸಾವನ್ನಪ್ಪಿದ್ದು ಸಾವಿನ ಸಂಖ್ಯೆ 3ಕ್ಕೆ ಹೆಚ್ಚಿತು. ಮಕ್ಕಳಿಬ್ಬರನ್ನ ಕಳೆದುಕೊಂಡ ತಾಯಿ ಆಸ್ಪತ್ರೆಯಲ್ಲಿ ಕಣ್ಣೀರನ್ನ ಹಾಕಿದ್ರು. ಈ ಘಟನೆ ನಡೆದು 4 ತಿಂಗಳು ಆಗ್ತಾ ಬಂತು. ಅದೆಷ್ಟು ಮಂದಿ ಈ ಘಟನೆಯನ್ನ ಮರ್ತಿರಬಹುದು. ಅಶ್ವಿನಿ ಅವರು ತನ್ನ 2 ಪುಟ್ಟ ಮಕ್ಕಳನ್ನ ಕಳೆದುಕೊಂಡು ಹೇಗಿದ್ದಾರೆ ಎಂದ್ರೆ ನಿತ್ಯ ದುಃಖ ಅವರದಾಗಿದೆ. ತನ್ನ ಒಡ ಹುಟ್ಟಿದವರ ಜೊತೆ ಪಾವೂರಿನಲ್ಲಿ ಅವರ ದಿನಚರಿ ಸಾಗಿದೆ. ಅವರೀಗ ಅವಲಂಬಿತ ಬದುಕನ್ನ ಸಾಗಿಸುತ್ತಿದ್ದಾರೆ. ಅವರಿಗೆ ಸ್ವಾವಲಂಬಿ ಬದುಕು ಸಾಗಿಸಲು ಕೃತಕ ಕಾಲುಗಳ ಅವಶ್ಯಕತೆ ಇದೆ. ಇದಕ್ಕೆ ದೊಡ್ಡ ಮೊತ್ತವೊಂದು ಬೇಕಾಗಿದೆ. ಆದ್ದರಿಂದ ದಾನಿಗಳ ನೆರವು ಎದುರು ನೋಡುತ್ತಿದ್ದಾರೆ. ಇಡೀ ಘಟನೆ ಓ ಪ್ರಕೃತಿಯೇ ನೀನೆಷ್ಟು ನಿಷ್ಕರುಣಿ ಎಂಬ ಪ್ರಶ್ನೆಯನ್ನ ಮೂಡಿಸುವಂತಿದೆ. ಅದೇ ಮೊನ್ನೆ ನಡೆದ ಮಂಜನಾಡಿ ದುರಂತದಲ್ಲಿ ನನ್ನ ಅಕ್ಕನ 2 ಕಾಲು ಕಳೆದು 2 ಮಕ್ಕಳನ್ನು ಕಳೆದುಕೊಂಡಿದ್ದಾರೆ. ಇವಾಗ ಅಂದರೆ ಆರ್ಥಿಕವಾಗಿ ಭಾರಿ ಸಂಕಷ್ಟದಲ್ಲಿದ್ದೇವೆ ನಾವು. ಅಂದರೆ ಸರ್ಕಾರದಿಂದಲೇ ಏನು ನಮಗೆ ಆರ್ಥಿಕ ಪರಿಹಾರ ಸಿಕ್ಕಿಲ್ಲ. ಇವಾಗ 2 ಕಾಲು ಜೋಡಣೆ ಮಾಡಬೇಕಾದ್ರೆ ಕನಿಷ್ಠವಾಗಿ 25 ಲಕ್ಷ ಆದರೂ ಬೇಕು ಅಂತ ಹೇಳ್ತಿದ್ದಾರೆ ಡಾಕ್ಟರ್. ಮತ್ತು ತಿಂಗಳಲ್ಲಿ ಒಂದು 2 ಸಾರಿ ಅವರದ್ದು ಬ್ಯಾಂಡೇಜ್ ಡ್ರೆಸ್ಸಿಂಗ್ ಎಲ್ಲ ಮಾಡಲಿಕ್ಕೆ ಹೋಗ್ಲಿಕ್ಕಿದೆ. ಅದರದ್ದು ಡ್ರೆಸ್ಸಿಂಗ್ ಮಾಡೋಕ್ಕೆ ಹೋಗೋದು ಬರೋದು ಅದರ ಖರ್ಚು ಮತ್ತು ಇವಾಗ ಮೆಡಿಸಿನ್ ಖರ್ಚು ಅದೆಲ್ಲ ತುಂಬ ಕಷ್ಟ ಆಗ್ತಿದೆ. ಏನಾಯ್ತಂದ್ರೆ ಮಳೆ ಬಂದು ನಮ್ಮ ಮನೆಯೆಲ್ಲ ಇದಾಗಿ ದುರಂತ ಆಗಿ ಮಕ್ಕಳು
ನಾನನ್ನು ಕಳ್ಕೊಂಡೆ, ನನ್ನ ಮಕ್ಕಳನ್ನು ಕಳ್ಕೊಂಡೆ. ನನಗೇನಾದರೂ ಸಹಾಯ